ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾವು ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಸಾಸಿವೆ, ಜೀರಿಗೆ, ಎಣ್ಣೆ, ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿಗಳು. ಇವಾಗ ಏನೇನು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀವಿ ಅಂತ ನೋಡೋಣ. ಎಲೆಕೋಸು, ಬೀನ್ಸ್, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀವಿ. ಮತ್ತು ಫ್ರೈಡ್ ರೈಸ್ ಪೌಡರ್. ಇವಾಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆನ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆನ ಸೇರಿಸಿ. ಸಾಸಿವೆ, ಜೀರಿಗೆ ಎರಡನ್ನೂ ಸಿಡಿದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸಿ. ಇದು ಎರಡೂ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಅದರ ರುಚಿನ ಬಿಟ್ಟ ನಂತರ ಅದಕ್ಕೆ ಈರುಳ್ಳಿನ ಸೇರಿಸಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಿ. ಅದಾದಮೇಲೆ ನೀವು ಏನೇನು ತರಕಾರಿಗಳನ್ನ ಇಟ್ಕೊಂಡಿರ್ತೀರ ಅದನ್ನು ಒಂದಾದ್ಮೇಲೆ ಒಂದನ್ನು ಸೇರಿಸ್ತಾ ಬರಬೇಕು. ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಹೆಚ್ಚಿಟ್ಟಿರೋಂಥ ಎಲ್ಲ ತರಕಾರಿಗಳನ್ನೂ ಒಂದಾದ್ಮೇಲೆ ಒಂದನ್ನು ಸೇರಿಸ್ತಾ ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಎಲ್ಲ ತರಕಾರಿಗಳನ್ನು ಹಾಕಿದ ನಂತರ ಅದನ್ನು ಇವಾಗ 10 ನಿಮಿಷ ಬೇಯಕ್ಕೆ ಬಿಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ತರಕಾರಿ ಎಲ್ಲ ಬೆಂದ ನಂತರ ಇವಾಗ ಅದಕ್ಕೆ ಫ್ರೈಡ್ ರೈಸ್ ಪೌಡರ್ನ ಸೇರಿಸಿ. ಫ್ರೈಡ್ ರೈಸ್ ಪೌಡರ್ನ ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಅದನ್ನು ನೀವು ಫ್ರೈ ಮಾಡ್ತಾ ಬರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯೋಕ್ಕೆ ಶುರು ಆಗುತ್ತೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಫ್ರೈ ಮಾಡಿ. ಕೊನೆಯದಾಗಿ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲುದ್ರಿಸಿ ರೈಸಿಗೆ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ರುಚಿಕರವಾದ ಫ್ರೈಡ್ ರೈಸ್. ನೋಡಿದ್ರಲ್ವ ವೀಕ್ಷಕರೇ, ಎಷ್ಟು ಈಸಿಯಾಗಿ ಇವಾಗ ನಾವು ಫ್ರೈಡ್ ರೈಸ್ ಮಾಡಿದ್ವಿ ಅಂತ. ಇದಕ್ಕೆ ಆಯಿಲ್ನ ನಾವು ತುಂಬ ಕಡಿಮೆ ಬಳಸಿರೋದ್ರಿಂದ ಆರೋಗ್ಯ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.